ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಬನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ದಕ್ಷಿಣಾಭಿಮುಖ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಲಂಕಾದಹನ ಎಂಬ ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಹಾಗೆಯೇ ಸುಮಾರು 9,000 ಭಕ್ತರಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿದ್ಯುತ್ ದೀಪ ಮತ್ತು ಹೂಗಳಿಂದ ಸ್ವಾಮಿಗೆ ಮತ್ತು ದೇವಾಲಯವನ್ನು ಸಿಂಗರಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಬನಹಳ್ಳಿ ಪ್ರವೀಣ್ ರೆಡ್ಡಿರವರು ಬನಹಳ್ಳಿ ಗ್ರಾಮಸ್ಥರ ಯುವಕರ ಜೊತೆಗೂಡಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ಬನಹಳ್ಳಿ ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದರು.
ಹಾಗಾಗಿ ಇಷ್ಟೆಲ್ಲ ಪ್ರದೇಶವನ್ನು ರಕ್ಷಣೆ ಮಾಡುವಂತಹ ಗುರುತರವಾದಂತಹ ಹೊಣೆಗಾರಿಕೆ ಯಾರಿಗೆ ಅಂತ ಕೇಳುತ್ತೀರ? ಈ ಲಂಕಾಲಕ್ಷ್ಮಿಗೆ. ಆದ್ದರಿಂದ ಬಹಳ ಸುಸ್ತಾಯಿತು ಸ್ವಾಮಿ. ಇವತ್ತೊಂದು ರಾತ್ರಿ ತಿರುಗಾಟ ಮಾಡುವ ಅಂತ ನಾನು ಬಂದದ್ದು. ಒಂದು ಸುತ್ತನ್ನು ಸುತ್ತಿದೆ. ಆದರೆ ಏನು ಹೇಳ್ತೀನಿ, ನಮ್ಮ ಪ್ರಭುಗಳ ಅಧಿಕಾರವೇ ಹಾಗೆ. ಯಾರೂ ಕೂಡ ಒಳನುಸುವಳುವವರಿಲ್ಲವೇ ಇಲ್ಲ. ಯಾಕಂದರೆ ಭಯ, ಎಲ್ಲರಿಗೂ ಕೂಡ ನಾನೆಂದರೆ ಭಯ, ನಮ್ಮ ಪ್ರಭುಗಳೆಂದರೆ ಭಯ. ಹಾಗೆ ತಿರುಗಿ ತಿರುಗಿ ಲಂಕೆಯ ಮಹಾದ್ವಾರವನ್ನು ನಾನು ಸೇರಿದ್ದೇನೆ. ಮೇಲೆ ನೋಡಿದ್ರು ಮಧ್ಯರಾತ್ರಿಯಾಗಿದೆ. ನಾನು ಸುತ್ತಾಡಿ ಸುತ್ತಾಡಿ ಬೆವರು ಇಳಿಯುತ್ತಾ ಇದೆ. ಸ್ವಲ್ಪ ನಿದ್ರೆ ಮಾಡುವುದಿಲ್ಲ ನಾನು. ಆದ್ದರಿಂದ ಸ್ವಲ್ಪ ಹಾಗೆ ಬಿತ್ತುಕೊಳ್ತೇನೆ. 4 ವರ್ಷದ ಪ್ರಸನ್ನ ಅಂತ ಬಾಲಕ ದೊಡ್ಡ ಬಾಗಿಲು ಬಾಗಿಲನ್ನು ಹಾರಿ ಹೋಗುವ ಅಂತ ಇದ್ರೆ ಇಲ್ಲೊಂದು ಏನೋ ಉಂಟಲ್ಲ. ಇಲ್ಲಪ್ಪ, ಇದಕ್ಕೆ ಇಷ್ಟು ಗಲಭೆ ಇದ್ರು ಇದಕ್ಕೊಂದು ನಿಂತೆ ಬರ್ತದೆ. ಹೇಗೆ ನೋಡಿದ್ರೆ ಹೆಣ್ಣು ಮುಟ್ಟುವುದಕ್ಕೂ ಆಗುವುದಿಲ್ಲ. ಬೇಗ ಎತ್ತಿಸು, ನನಗೆ ಹೊತ್ತಾಗ್ತದೆ. ಬಾಲವನ್ನು ಹಿಡಿದು ಸ್ವಲ್ಪ ಸ್ವಲ್ಪ ತಿರುಗಿ ಮಲಗಿ ಸ್ವಲ್ಪ ಆಳಕ್ಕೆ ಹೋಗಬೇಕು. ಮಧ್ಯರಾತ್ರಿಯ ಕಾಲ. ಹೌದಪ್ಪ, ಪ್ರಪಂಚದಲ್ಲಿರುವವರೆಲ್ಲರೂ ಕೂಡ ನಿದ್ರೆ ಮಾಡುವಂತಹ ಸಮಯ ಇದು. ಹೌದು. ಈ ಕಾಲಕ್ಕೆ ನಿನಗೆ ಇಲ್ಲಿ ಏನು ಕೆಲಸ? ನೀನೊಂದು ವಿಚಿತ್ರ ಸ್ವರೂಪ. ಮಂಗ ವಿಚಿತ್ರ ಅಲ್ಲ, ಮಂಗ ಇದು ಸರಿಯಾದ ಚಿತ್ರವೇ. ಆದ್ರೆ ಇಂಥ ಒಂದು ಮಂಗ ನಾನು ಕಾಣಲೇ ಇಲ್ಲ. ಇಲ್ಲಿಯವರೆಗೆ ಬಂದಿದ್ದೀಯಲ್ಲ, ಯಾರು ನೀನು? ಎಲ್ಲಿಂದ ಬಂದೆ? ಅಷ್ಟು ಮಾತ್ರ ಅಲ್ಲ, ನಿನಗೆ ನಿದ್ರೆ ಇಲ್ವಾ? ನಿದ್ರೆ ಇಲ್ಲ ಕಾಣೆ. ಕೋಟೆಯ ಬಾಗಿಲಿಗೆ ಅಡ್ಡಲಾಗಿ ಬಿದ್ದುಕೊಂಡಿದ್ದೆ. ನಾವೆಲ್ಲ ನಿಶಾಚರರು, ಗೊತ್ತುಂಟ? ಈಗ ನಿಶಾಚರರು ಅಂತ ಹೇಳಿದ್ರೆ ಏನು? ರಾತ್ರಿ ಕಾಲದಲ್ಲಿ ಅಲೆದಾಡುವವರು. ಹೌದಾ? ಹೌದು. ಇದು ಅಲೆದಾಡಿದ್ದ? ಹೌದು. ಯಾರು ಮಲಗಿದ್ದು? ಯಾರು ಇದು? ನೀನು ಮಲಗಿದ್ದಲ್ವಾ? ನಮ್ಮತ್ತು ಇಲ್ಲಿಯ ಭದ್ರ ಕಾವಲು. ಹೀಗೆ ಭದ್ರ ಕಾವಲು ಕೊಟ್ರೆ ಏನು ಕೋಟೆ ಕೊಳ್ಳೆ ಹೊಡೆದು ಹೋಗಿ ನಾನು ಎಚ್ಚರಿಸಿದ್ದಕ್ಕಾಗಿ ಕೂತದ ಹಾಗೆ ಬಿಟ್ಟಿದ್ಯಲ್ಲ. ಎಷ್ಟೋ ಕಾಯ್ತಾ ಇದ್ದೇನೆ. ಯಾವುದು ಯಾರು ಅಂತ ಗೊತ್ತಿಲ್ವಾ? ಯಾವುದು ಭೂತ?
ಸರಿಯಪ್ಪ. ನಾನು ನಿದ್ರೆ ಮಾಡಿದ್ದಲ್ಲ, ಆಹಾ. ನಾವೆಲ್ಲ ಹಾಗೆ ನಿದ್ರೆ ಮಾಡುವವರಲ್ಲ. ಮತ್ತೆ ಹೇಗೆ ನಿದ್ರೆ ಮಾಡುವುದು? ಸ್ವಲ್ಪ ವಿಶ್ರಾಂತಿ ಪಡೆದದ್ದು ನಾವು. ಆಹಾ. ನಾವೆಲ್ಲ ಕೌಚಿ ಮಲಗು. ನಿಮ್ಗೆ ಹಾಗೆ ನಿದ್ರೆ ಬರುವುದಿಲ್ಲ, ನಾನು ತೆಕ್ಕೊಳ್ಳೋದಿದ್ರೆ ನಿದ್ರೆ ಬರ್ಲಿಕ್ಕಿಲ್ಲಪ್ಪ ನಿಮ್ಗೆಲ್ಲ. ತಕೊಳ್ತೇವೆ, ಹೌದಾ? ತೆಗೊಳ್ಳೋದಿಲ್ಲ ಅಂತ ಹೇಳುವುದಿಲ್ಲ ನಾವು. ಹಾ. ತಕೊಂಡ್ರೆ ಹಾ. ಅಷ್ಟೇ ಕೆಲಸ ಮಾಡ್ತೇವೆ. ಹೌದಾ? ಸರಿಯಪ್ಪ. ಆದ್ದರಿಂದ ಸ್ವಚ್ಛಂದವಾಗಿ ನಮ್ಮ ಕಾಮವನ್ನು ಕಾಯುವಾಗ ಹಾ. ಇಲ್ಲಿಗೆ ಬಂದೆ ನೀನು. ಹೌದು. ಅದು ನೀವು ಯಾರು? ಹಾ? ಜನ ಯಾರು? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಪರಿಚಯ ಇಲ್ಲ. ಈಗ ಕೋಟೆಯ ಬಾಗಿಲಲ್ಲಿ ನಿಂತವಳು ನಾನು. ಹೆಸರು? ಲಕ್ಷ್ಮಿ. ಹಾ? ಲಕ್ಷ್ಮಿ ಅಂತ ಹೇಳ್ತಾರೆ. ಯಾವ ಕಿಣಿ? ಲಂಕಿಣಿ. ನಂಕಿಣಿ. ಸರಿಯಪ್ಪ. ಸರಿಯಲ್ಲ ನಾವು. ಹಾ. ಲಂಕಿಣಿ. ಹಾ. ಲಂಕಿಣಿ ದೇವಿ ಅಂತ ಬೇಕಾದ್ರೆ ಕರ್ಕೊಂಡು. ಸರಿಯಪ್ಪ. ಆದ್ದರಿಂದ ಈಗ ನೀನು ಇಲ್ಲಿಗೆ ಬಂದಿದ್ದೀಯಲ್ಲ, ನೀನನ್ನು ನೋಡುವಾಗ ಕಳ್ಳನಾಗಿ ಕಳ್ಳ. ಹೌದು. ಕಳ್ಳನಲ್ಲ ಕಾಣೆ ನಾನು ಹುಲ್ಲೆ ರಾಕ್ಷಸಿ ಕೇಳು ನೀನು ಕಳ್ಳನಲ್ಲ 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 ಕಾಣೆ ನಾನು ಹುಲ್ಲೆ ರಾಕ್ಷಸಿ ಕೇಳು ನೀನು ಒಳ್ಳೆ ವಾಯು ಪುತ್ರ ಹನುಮ ಎನ್ನಯ ಬೆದರು ಒಳ್ಳೆ ವಾಯು ಪುತ್ರ ಹನುಮ ಎನ್ನ ಬೆದರು ಕಳ್ಳನಲ್ಲ ಕಾಣೆ ನಾನು ಹುಲ್ಲೆ ರಾಕ್ಷಸಿ ಕೇಳು ನೀನು ಒಳ್ಳೆ ವಾಯು ಪುತ್ರ ಹನುಮ ಎನ್ನ ಬೆದರು ಕಳ್ಳ. ರಾಕ್ಷಸಿ. ಏ, ಕಳ್ಳನಲ್ವೇ ನಾನು. ಮತ್ತೆ ರಾತ್ರಿ ಕಾಲದಲ್ಲಿ ಹೀಗೆ ಅಡಿಗೆ ಬರುವುದು ಯಾಕೆ? ಈಗ ಅಡಗಿ ಬಂದದ್ದ. ಮತ್ತೆ ಕಳ್ಳನೇ ಹೌದಾದ್ರೆ ನಿನ್ನನ್ನು ಎಚ್ಚರಿಸದೆ ಹಾರಿ ಹೋಗ್ತಿರ್ಲಿಲ್ವಾ? ಅದ ಎಚ್ಚರಿಸಲಿಕ್ಕೆ ನಾನು ನಿದ್ರೆ ಮಾಡಲಿಲ್ಲ. ಅಲ್ಲ, ನಿದ್ರೆ ಮಾಡೋದಿದ್ರು ನಾನು ಎಚ್ಚರಿಸಿದ್ರೆ ಅಂತಲೇ ಅಲ್ವಾ ನೀನು ಎದ್ದದ್ದು? ನೀನು ಹೇಗೆ ಎಚ್ಚರಿಸಿದ್ದು? ನಾನು ಹೇಳಿದ ಇಲ್ವೇ ಬಂತು ಕಿವಿಗೆ ಅಂತ. ಅದೇ ಹೌದು ಹೌದು ಅಂತ ನನ್ನ ಬಾಲ ಸಂತಾನ. ನನ್ನ ಬಾಲ ನಿನ್ನ ಕಿವಿಗೆ ಹೋದ ಈಗ ಬಾಲ ಕಿವಿಗೆ ಹಾಕಿದವನು ನೀನು. ಈಗ ಬಾಲ ಕಿವಿಗೆ ಹೋಗುವಷ್ಟು ನಿನಗೆ ಎಚ್ಚರ ಇದ್ದದಲ್ಲ. ಹೇಗಲ್ಲ, ನಾವು ಇರುವೆ ಅಂತಲೇ ನಮಗೆ ಯಾವಾಗಲೂ ಬರ್ತದಲ್ಲ ಅತಿಥಿಗಳು. ಹೌದು. ಹಾಗಾಗಿ ನಾವು ಇರುವೆ ಅಂತ ಭಾವಿಸಿ ಕಿವಿಯಲ್ಲಿ ಬೆಲ್ಲ ಇಟ್ಟುಕೊಂಡು ಮಲಗುವ. ಅಲ್ವಾ? ನಮ್ಮ ಹೃದಯದಲ್ಲಿ ಬೆಲ್ಲ ಉಂಟು. ಹೌದಾ? ಹೌದು. ಹಾಗಾದ್ರೆ ಹೃದಯ ಜಾಗೃತ ಆಯ್ತಾ? ಇಲ್ಲಿ ಹೃದಯಕ್ಕೆ ಹೋದಿತ್ತು ಕಚ್ಚಿತ್ತು. ಏ ರಾಕ್ಷಸಿ ಹೇಳು. ನಾ ಕಳ್ಳನಲ್ವೇ? ಮತ್ತೆ ಯಾರು? ಒಳ್ಳೆ ವಾಯು ಪುತ್ರ. ಅದೆಂತದು ಕೆಟ್ಟ ಒಳ್ಳೆ ಗೊತ್ತಿಲ್ವಾ? ಕೆಟ್ಟ ವಾಯು ಅಂತ? ಅಲ್ಲ, ನಿಮಗೆಲ್ಲ ಪರಿಚಯ ಇರ್ಬೋದು, ಅದಕ್ಕೆ ಹೇಳಿದ್ದು ಒಳ್ಳೆ ವಾಯು. ಪ್ರಾಣವಾಯು ಎನಿಸಿದಂತಹ ಆ ವಾಯುದೇವರ ಮಗ ಈಶ್ವರ ದೇವರು ಅವರಿಗೆ ಮಾತ್ರ ಅಂತ ಯೋಗ್ಯತೆ ಇರುವುದು. ನಿನಗಿರುವುದು ಎರಡೇ ಕಣ್ಣಲ್ಲ. ಹೌದಪ್ಪ. ಆದ್ದರಿಂದ ಹೇಳ್ತಾ ಇದ್ದೀವಿ, ಒಳ್ಳೆಯ ಮಾತಿಗೆ ನಿನ್ನ ಹಿಂದೆ ನೋಡಿ. ಹೌದಾ? ಹಿಂದೆ ನಡೆಯೋದಿದ್ರೆ ಏನ್ ಮಾಡ್ತೀನಿ? ಕೊಂದು ಮುಗಿಸುವೆ. ಕೊಂದು ಮುಗಿಸುದು ನೀನು ಹೇಗೆ ಕೊಡ್ತೀಯಪ್ಪ? ನಾನು ಇಷ್ಟು ಸಾಕು. ಹೌದಾ? ನಿಂಗೆ ಎಷ್ಟು ವಿಷಯಲ್ಲಿ ಎಷ್ಟು ಬೆಟ್ಟು ಬೇಕಾಗಿತ್ತು? ನಿನಗೆ ಒಂದು 3 ಸಾಕು. 3 ಸಾಕ? ಹೌದು. ಈಗ ಒಂದು ವಿಷಯ ಮಾಡುವ. ಈಗ ನೀನೊಂದು 3 ಬೆಟ್ಟು ಹೊಟ್ಟು ನೋಡು, ಮತ್ತೆ ನಾನು 3 ಹೊಡಿಸ್ತೇನೆ. ಈಗ ನೀನು
ಒಂದು ಅಭ್ಯಾಸ ಇದೆ. ಅಲ್ಲ ಅವ್ರು ಎಷ್ಟೋ ಜನಕ್ಕೆ ಹೊರಟಿದೆ. ಹೌದಾ? ಅಲ್ಲ ಅಲ್ಲ ಇಲ್ಲ, ನೀವು ದೊಡ್ಡ ಸಣ್ಣ ಸಾಯ್ತೀನಿ. ಹೌದಾ? ಸಾಯ್ತದ ಇವಾಗ ಹೊಡಿಲಿಲ್ಲ. ಅದು ಬೆನ್ನೆ ಅಲ್ಲ ಬಡ್ಡೆ ಕಲ್ಲು. ಹೊಡಿಲಿಲ್ವ ನೀನು? ನನ್ನ ಕೈ ಹೋಯ್ತು ಮಾರ್ರೆ. ಎಲ್ಲಿಂದ ಹೋಯ್ತು? ಅಲ್ಲೇ ಉಂಟು. ಬೆಳೆಸಿದ್ದು ಇಲ್ಲಿ ನೋಡ್ತಿದ್ದೆ. ನನ್ನ ಎಡಗಾಲಿನಿಂದ ಮತ್ತೆ. ಎಂತ ಪುಣ್ಯಪ್ಪ. ನಿನ್ನನ್ನು ನೋಡುವಾಗ ಮಂಗ. ಆದ್ರೆ ನೀನು ಸಾಧಾರಣದ ಮಂಗಲ್ಲ. ಮತ್ತೆ? ನನ್ನ ಕಾಲು ಹೋಯ್ತು. ಹೌದಾ? ಇದು ಎರಡು ಬಿಟ್ಟಾಯ್ತು. ಹಾ. ನನಗೆ ಇಷ್ಟೆಲ್ಲ ಸಾಕಾಗುವುದಿಲ್ಲ. ಇದು ಒಂದೇ ಮುದ್ದು ಬೆಟ್ಟು. ನನ್ನ ಬೆನ್ನಿಗೆ ಒಂದೇ ಬಟ್ಟೆ ಎಳೆ ಬಟ್ಟೆ. ಮೂರ ನಿಮಗೆ 3 ಬಟ್ಟೆ, ಈಗ ಒಂದು ಸಾಕು. ಅಲ್ಲ, ನಾನು ಇಷ್ಟು ಕೆಲಸ ಮಾಡಿದ್ದೆ. ಇಷ್ಟು ಕೆಲಸ ಮಾಡಿದ್ದೆ. ನಿಮಗೆ ಒಂದು ಕೆಲಸ ಹಲವು ಬರಿಯಲಿ ಕಾದಿ ಹಲವು ಬರಿಯಲಿ ಕಾದಿ ದಣಿದು ಲಂಕಾಲಕ್ಷ್ಮಿ ತೊಲಗಿದಳು ರಾವಣಗೆ ಬಂದು ದುರ್ದಶೆನುತ ರಾವಣಗೆ ಬಂದು ದುರ್ದಶೆನುತ ಬಡಿಕ ಹನುಮಂತ ಅನುರೂಪಿನಿಂದ ಬಳಿಕ ಹನುಮಂತ ಅನುರೂಪಿನಿಂದ ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲು ಆ ಕಾಡಿಯಾಗಿ ಹೋರಾಡ್ತಾ ಇದ್ದಂತಹ ಈ ಲಂಕಾಲಕ್ಷ್ಮಿ ಎನಿಸಿದಂತಹ ಲಂಕಿನಿ ನನ್ನದಾದಂತಹ ವಜ್ರ ಹದ್ದಿಗೆ ಸತ್ತೇ ಹೋಗಲಿಲ್ಲ. ಸತ್ತಲ್ಲಿಂದಲೇ ಎದ್ದು ಬಂದದ್ದೊಂದು ಚೇತನ ಅಶ್ವಿನಿ ಎನ್ನುವಂತಹ ದೇವತಾ ಸ್ತ್ರೀಯಂತೆ ಬ್ರಹ್ಮ ಶಾಪದಿಂದ ಲಂಕಾ ರಾಜ್ಯಕ್ಕೆ ಕಾಪಿಡುವಂತಹ ಕಾವಲಿನ ಬಚ್ಚಳೆಯಾಗಿದ್ದಳು ಈ ಈಶ್ವರನಿಗೆ. ಅವಳು ಸತ್ತಳು ಅಂತಾದರೆ ಲಂಕೆಗೆ ದುರ್ದಶ ಆರಂಭ ಎನ್ನುವುದು ಸತ್ಯ ಎನ್ನುವ ಗಾಡಿ ಹೋಗಿಯೇ ಬಿಟ್ಟಳು. ಹಾಗಾದರೆ ಒಂದು ಪೀಡೆ ತೊಲಗಿತು. ಲಂಕಾ ರಾಷ್ಟ್ರಕ್ಕೆ ಪೀಡೆ ಇಲ್ಲಿಂದ ಪ್ರಾರಂಭ ಎನ್ನುವುದನ್ನೇ ತಿಳಿದು ಇದು ಅವನು ಮುಂದಿನಿಂದ ಲಂಕಾ ರಾಜ್ಯವನ್ನು ಬಲವಂತನಿವನ್ಯಾರು ಬಲವಂತನಿವನ್ಯಾರು ಬಲು ನಿದ್ರೆಯೊಳಗೊಬ್ಬ ಬಲು ನಿದ್ರೆಯೊಳಗೊಬ್ಬ ಮಲಗಿಪ್ಪ ಕುಂಭಕರ್ಣನ ಶ್ವಾಸಗಳು ಸಿಕ್ಕಿ ಸುಳಿದು ಸುಳಿದು ವಜ್ರಕಂಬಕ್ಕೆ ಬಡಿದು ವಜ್ರಕಂಬಕ್ಕೆ ಬಡಿದು ಅಲ್ಲಿಂದ ಹೊರಟ ಲಂಕಾಪುರಕ್ಕೆ ಪ್ರವೇಶ ಮಾಡಿ ಅಲ್ಲಿರುವಂತಹ ಕೋಟೆ ಕುಟ್ಟಣಗಳು ಇಲ್ಲ ಅಂತಃಪುರಗಳು ಗೋಪುರಗಳನ್ನು ಒಳಹೊಕ್ಕು ವಿಚಿತ್ರವಾದಂತಹ ಆಲಯಕ್ಕೆ ಒಳಹೊಕ್ಕರೆ ಅಲ್ಲೊಬ್ಬ ದೀರ್ಘದೇಹಿ ಮಲಗಿದ್ದಾನೆ. ಯಾರು ಎಂದು ನೋಡುವುದಕ್ಕೆ ಮೊದಲೇ ಆತನ ಮೂಗಿನ ಹೊಳ್ಳೆಯ ಒಳಗೆ ಶ್ವಾಸಕೋಶ ವಜ್ರ ಕಂಬಕ್ಕೆ ಬಡಿದೆನಲ್ಲ. ಅವರಾತ ವೀರ ಎನ್ನುವ ಹಾಗೆ ನೋಡಿದ್ರೆ ಈ ಅವನ ದೂತ ರೂಪ ಹರೆಯವರು ಹೇಳ್ತಾ ಇದ್ದಾರೆ. ರಾವಣನ ಅನುಜರಿದ್ದಾರೆ ಕುಂಭಶ್ರವಣ. ಆ
ಆದ್ರೂ ಫಲವೂ ಹಾಗೆ ಬ್ರಹ್ಮನ ವರ ಉಂಟು ಅಂತ ಹೇಳಿದ. ಅವನ ನುಡಿದು ಅವನ ಪುರದಿಂದ ಹೊರಗೆ ಬಂದು ನೋಡಿದ್ರೆ ಏನಂತ ನಿನಯ ಸಗ ಮಧುಸೂದನ ಅಚ್ಯುತ ನಿನಯ ಸಗ ಮಧುಸೂದನ ಅಚ್ಯುತ ಆದರೆ ಒಳಹೊಕ್ಕಂತಹ ಈ ಅದ್ಭುತವಾದಂತಹ ಗೊಂದಲಗಳಿಂದ ಕೂಡಿದಂತಹ ಕೇಳಿಸುತ್ತಾ ಇರುವುದು ಹೃದಯ ಸಕರಣಿಸಿದಂತಹ ಮಧುಸೂದನ ಅಚ್ಯುತನ ನಾಮಾವಳಿಗಳು. ರಾಮನ ಮೂಲ ಮಂತ್ರವನ್ನು ಪಠಿಸುತ್ತಾ ಇರುವವ ಒಬ್ಬ ನಿರ್ವಿಷ್ಠನಿದ್ದಾನೆ ಎನ್ನುವುದನ್ನು ನನಗೆ ದೂರದಿಂದಲೇ ಗುರುತಿಸಿದೆ. ಯಾರು ಎನ್ನುವ ಹಾಗೆ ನೋಡಿದ್ರೆ ವಿಭೀಷಣನಂತೆ ರಾವಣಾಂಗ ಮತಿಯಲ್ಲಿ ಸದಾ ಧರ್ಮವೇ ಇರಬೇಕು ಎನ್ನುವ ಹಾಗೆ ಒಬ್ಬನಿಂದ ವರವನ್ನು ಪಡೆದವರು. ಹಾಗಾದರೆ ಈ ಲಂಕಾರಾಜ್ಯ ಸುಟ್ಟು ಸಿಕ್ಕರಿಯಾಗುವುದಕ್ಕಿರುವುದಲ್ವ, ಒಳ್ಳೆಯವರು ಸಜ್ಜನರು ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ದುರ್ಜನರನ್ನು ಮಾತ್ರ ಶಿಕ್ಷಿಸಬೇಕು, ಯಾರು ದಂಡ್ಯರಿದ್ದಾರೋ ಅವರಿಗೆ ಮಾತ್ರ ದಂಡನೆಯಾಗಬೇಕು ಎನ್ನುವುದೇ ಅರ್ಥ. ಹಾಗಾದರೆ ರಾವಣನಲ್ಲಿದ್ದಾರೆ ಎನ್ನುವುದೇ ನನಗೆ ಪ್ರಧಾನ ಲಕ್ಷ್ಯ. ಒಂದಮೆಯ ಮಾಡಗೂಡಿ ರಾವಣ ಸೀತೆಯೇ ಯಾವುದನ್ನು ನೋಡಬಾರ್ದು, ಯಾವುದು ಆಗಬಾರ್ದು ಅಂತ ನಾವು ಭಾವಿಸಿದರೋ ಹಾಗೇ ಆಯಿತಲ್ಲ. ರಾವಣ ಸುಚಾಪಿತವಾದಂತಹ ದೇಹವನ್ನು ನೋಡಿ ಆಕರ್ಷಿತರಾಗಿ ಬರುವಂತಹ ಸ್ತ್ರೀಯರು ಅನೇಕರಂತೆ. ಹಾಗೆ ರಾಮಸತಿಯಾದಂತಹ ಸೀತೆಗೂ ಆಯಿತೆ. ಪ್ರಭುವೇ, ರಾಮನ ಬದುಕಿಗೊಂದು ಕಲೆಯಾಯಿತು. ನಿನ್ನ ವಂಶದ ಉದಾತ್ತವಾದಂತಹ ಚರಿತೆಗೆ ಕಲೆ
ತಲೆಯ ಹಿಂದೆ ಮಧ್ಯಲಾಂಛನ ನೋಡಿ ಬಲ ತೊಡೆಯಲಿಲ್ಲ ಅಚ್ಯುತನ ಸತಿವಳು ಸರ್ವಥ ಅಲ್ಲ ಇವಳು ಜಾನಕಿಯಲ್ಲ ಎಂದು ನಿಶ್ಚಯಿಸಿ ಒಮ್ಮಿಂದೊಮ್ಮೆಲೆ ಬುದ್ಧಿಮಾಂದ್ಯರಾಗಿ ಹೋದೆನೋ ಹೇಗೆ? ಅಚ್ಯುತನ ಸತಿಯವಳು ಎನ್ನುವ ಹಾಗೆ ಶೋಕವನ್ನೇ ಆಯ್ತು ಬೇಡದ ಮಾತುಗಳನ್ನಾಡಿದೆ. ಆದರೆ ತರಹರಿಸಿ ಪರಾಂಬರಿಸಿ ನೋಡಿದಾಗ ಇಲ್ಲವಲ್ಲ, ರಾಮನೇ ಹೇಳಿದಂತಹ ಕುರುಹುಗಳು ಪದುಮ ರೇಖೆಗಳು ಪಾದದಲ್ಲಿ ಇಲ್ವಲ್ಲ. ಹಾಗೆ ಹತ್ತಿರ ಹೋಗಿ ನೋಡಿದ್ರೆ ಹೆಡ ತಲೆಯ ಹಿಂದೆ 3 ಸುಳಿಗಳುಂಟು. ಇದರ ಅರ್ಥ ವಿಧವತ್ವ ಇವಳಿಗೆ ಪ್ರಾಪ್ತಿಸ್ತದೆ. ಅಚ್ಯುತನ ಸತಿಯಾದವಳಿಗೆ ವಿಧವತ್ವ ಪ್ರಾಪ್ತಿಸುವುದು ಸಾಧ್ಯವಿಲ್ಲವಲ್ಲ. ಮುಂದೊತ್ತಿ ನೋಡಿದ್ರೆ ವಿವಸ್ತ್ರನಾದಂತಹ ಇವಳ ಬಲತೊಡೆಯಲ್ಲಿ ಮತ್ಸ್ಯಲಾಂಛನವಿಲ್ಲ. ಹಾಗಾದರೆ ಇವರು ಅಚ್ಯುತನ ಸತಿ ಖಂಡಿತ ಅಲ್ಲ. ಅಬ್ಬಬ್ಬಾ! ಸೀತೆ ಇವಳಲ್ಲ, ಜಾನಕಿ ಇವಳಲ್ಲ ಎನ್ನುವುದು ಸಂತುಷ್ಟ. ಹಾಗಾದರೆ ಸೀತೆ ಎಲ್ಲಿದ್ದಾಳೆ? ಹೌದಲ್ಲ, ಇಲ್ಲಿ ಸೀತೆ ಇಲ್ಲ ಎನ್ನುವುದನ್ನೇ ತಿಳಿದಂತಹ ನಾನು ಒಮ್ಮಿಂದೊಮ್ಮೆಲೆ ಈ ಸಂಖ್ಯೆಯನ್ನೇ ನನ್ನ ಬಾಲದಲ್ಲಿ ಸುತ್ತಿ ಊಟಾಚಲವನ್ನು ಎತ್ತಿ ರಾಮನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗ್ತಾರಂತ. ಆಹಾ ಹನುಮ, ಜಾನಕಿ ಇರುವ ತಾಣ ಒಂದು ವನವಾಗಿದೆ. ಅಶರೀರವಾಣಿ ಸೀತಾಮಾತೆ ಇಲ್ಲೇ ಲಂಕಾ ರಾಷ್ಟ್ರದಲ್ಲಿರುವಂತಹ ಅಶೋಕವನದಲ್ಲಿದ್ದಾಳೆ. ನಿನ್ನಯ್ಯನಾದಂತಹ ಪವನ ದಾರಿ ತೋರ್ತಾನೆ ಪರಿಮಳದ ಮೂಲಕವಾಗಿ ಅಂತ ಆಯ್ತಲ್ವಿ. ಹಾಗಾದ್ರೆ ಅಶೋಕವನ ಎಲ್ಲಿ ಎನ್ನುವುದನ್ನು ನೋಡ್ತಾ
ಆಕಾಶವಾಣಿಯನ್ನೇ ರಕ್ಷಿಸಿ ಬತ್ತಿ ಬಂದೆ. ಇದು ನೋಡಿದ್ರೆ ಶಿಶುಪಾವನದ ಶಿಶುಪಾ ವೃಕ್ಷದ ಅಡಿಯಲ್ಲಿ ಏಕಾಕಿನಿಯಾಗಿ ಕುಳಿತಿದ್ದಾಳೆ. ಅವಳ ಸುತ್ತಲೂ ಇರುವಂತಹ ರಾಕ್ಷಸ ಸ್ತ್ರೀಯರು ರಾವಣನ ಕುರಿತಾಗಿ ರಾವಣನ ಭಜನೆ ಮಾಡ್ತಾ ಇದ್ದಾರೆ. ಆದರೆ ಕೆಸರಲ್ಲಿ ಅರಳಿದ ತಾವರೆ ಹಾಗೆ ಆ ಮಾತೆ ರಾಮಧ್ಯಾನದಲ್ಲಿ ನಿರತವಾಗಿದ್ದಾಳೆ. ರಾಮ 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 ಎನ್ನುವ ಹಾಗೆ ಜಾನುಭಾವ ದಶರಥಂಶ ಪಾಸರತ್ವಂ ಪಿತಂಬ ಸೋಮಸ ನವ ಕಮಲ ದಳ ಸ್ಪರ್ಧಿನೇತ್ರ ಪ್ರಸನ್ನ ನಾನಾಲಂಕಾರ ದೀಪ ರಾಮನ ಕುರಿತಾಗಿ ನಮ್ಮ ಧ್ಯಾನದಲ್ಲಿ ನಿರತಲಾಗಿದ್ದಾರೆ ಕಾಣುತ್ತಾರೆ. ಹಾಗಾದರೆ ದಿನಕುಲಕ್ಕೆ ತಪ್ಪುದಾದಂತಹ ಸೊಸೈಟಿಗೆ ಎಂಬುದು ನಿರ್ವಿವಾದ. ರಾಮನ ಸತೀವಳು ಫುಲ್ಲಲೋಚನೆಯಾದಂತಹ ಸೀತಾಮಾತೆ ಇವರು ಎನ್ನುವುದರಲ್ಲಿ ಎರಡು ಮಾತುಗಳಿಲ್ಲ. ಹಾಗಾದ್ರೆ ಯಾವ ರೀತಿಯಲ್ಲಿ ನೇರವಾಗಿ ಆಡಿದೆ ಅಂತಾದ್ರೆ ಈ ರಾಕ್ಷಸ ಸ್ತ್ರೀಯರೆಲ್ಲ ಎದ್ದೇ ಇದ್ದಾರೆ. ತಾಯಿಗೆ ತೊಡಕುಂಟು ಮಾಡಿ ಆಡಿ. ಹಾಗಾದ್ರೆ ಏನು ಮಾಡಬೇಕು? ಅನುರೂಪಿನಲ್ಲಿ ಕೂದು ಮಾತ್ರ ಅಲ್ಲ, ಇದೇ ಮರ ಉಂಟಲ್ಲ, ಅಲ್ಲಿಂದಲೇ ತಾಯಿಯನ್ನು ನೋಡಬಹುದಲ್ಲ. ನೋಡುವ ಇಂತೂ ಅಶೋಕವನವರಿ ಏಕೋ ಭಾವದಿ ಚಿಂತಿಸುತ್ತ ರಾಮ ಧ್ಯಾನದಲ್ಲಿರುವಂತ ಸೀತಾಂಗನೆಯ ಕಂಡು ಹನುಮಂತ ಸ್ತೋತ್ರವನ್ನು ಮಾಡಿ ವೃಕ್ಷವನೇರಿ ಸುಮ್ಮನೆ ಕುಳಿತು ಈಕ್ಷಿಸಿದ ರಾಮ ಎನ್ನುತ್ತ ಈಕ್ಷಿಸಿದ ಕೇವಲ ಸೀತೆ ಎಲ್ಲವಲ್ಲ ಇವರು ಜನಕ್ಕದಂದರೆ ಯಜ್ಞವನ್ನು ಮಾಡಿದ್ದ ಭೂಮಿಯನ್ನು ದೇವಾದ ರೇಗಿನ ತುದಿಗೆ ಸಿಕ್ಕಿ ಸೀಳಾಗಿ ಸೀತಾಮಾತೆ ಭೂಮಿಯಷ್ಟೇ ತಾಯಿಯಷ್ಟೇ ಕ್ಷಮಾಂತರ ಸಂಪನ್ನ. ಇಲ್ಲದೆ ಹೋದರೆ
ಕೂತು ರಾವಣ ಲೋಕಲ್ ರಾವಣ ರಾವಣ ಲೋಕಲ್ ರಾವಣ ಗೊತ್ತಾಗಿಲ್ಲ ನನ್ಗೆ ಸ್ವಲ್ಪ ಹೆಚ್ಚಾಯ್ತಾ ಹೆಚ್ಚಾಗ್ತಲ್ಲ ನನಗೆ ಅರ್ಥ ಆಗಿಲ್ಲ ಮಗ ಅರ್ಥ ಆಗದ ಹಾಗೆ ಮಾತಾಡುವಷ್ಟು ಮಟ್ಟಕ್ಕೆ ಬೆಳೆದಿನಲ್ಲ ರಾವಣ ಲೋಕ ರಾವಣ ಯಾರೊಬ್ಬರಿಗೆ ಅರ್ಥ ಆಗದಷ್ಟು ಬೆಳೆದ್ರೆ ತೊಂದರೆ ಇಲ್ಲ ಎಲ್ಲರಿಗೂ ಅರ್ಥ ಆಗದೆ ಹೋದಷ್ಟು ಬೆಳೆದ್ರೆ ಕಷ್ಟ ಅವ್ರಿಗೆ ಅರ್ಥ ಆಯ್ತು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಲ್ಲ ಹಲ್ಲು ಹೊರಗೆ ಮಧ್ಯರಾತ್ರಿಯ ಕಾಲ ಈ ಅಂಥ ನಗರಿಯೇ ಮಲಗಿದಕ್ಕಿರುವಂತಹ ಸಂದರ್ಭ ರಾವಣನಿಗೆ ಮಾತ್ರ ನಿದ್ದೆ ಇಲ್ಲ. ರಾವಣ ಏನು ಕಾರಣ ಸೀತಾ ಆ ಹೊತ್ತು ಅರಲ್ಲಿ ನಿಮಗೊಂದು ಮಧ್ಯರಾತ್ರಿ ಶೀತ ಆಗಿದೆ ಅಲ್ಲೂ ಶೀತ ಅದು ಕಾರಣದ ಉಂಟಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಬೇಕು ಮಧ್ಯರಾತ್ರಿ ಶೀತ ಆಗಿದ್ದಲ್ಲ ಆ ಹೊತ್ತು ನನ್ನ ತಂದೆಯಾಗಿರುವಂತಹ ಶೂರ್ಪಣಕ್ಕೆ ಮೂಗನ್ನು ಕತ್ತರಿಸಿದ ರಾಮ ಆಮೇಲೆ ಅವರಿಗೆ ಶೀತ ಆಗಲೇ ಇಲ್ಲ ಶೂರ್ಪಣಕ್ಕೆ ಅಮ್ಮನದ್ದೊಂದು ಮೂಗು ತುಂಡು ಮಾಡಿದ ಮೇಲೆ ಶೀತ ಆಗಲೇ ಇಲ್ಲ ಅವರಿಗೆ ಅದನ್ನು ನೀನು ನೋಡ್ಕೊಂಡಿದ್ಯಾ ಒಮ್ಮೊಮ್ಮೆ ಶೀತ ಆದ್ರೂ ಒರೆಸಿಕೊಡ್ಲಿಕ್ಕೆ ನಿನ್ನನ್ನೇ ನೇಮಿಸಿದ್ದೇನೆ ಈಗ ಶೀತ ಕೆಂಪು ಕೆಂಪು ನನ್ನ ತಂಗಿ ಶೂರ್ಪಣಖಾದೇವಿಯ ಮೂಗನ್ನು ಕತ್ತರಿಸಿದ ಆರಾಮ ಅವನಿಗೆ ತಕ್ಕ ಪಾಠವನ್ನು ಕಲಿಸಬೇಕಿರುವಂತಹ ಉದ್ದೇಶದಿಂದ ಪಂಚವಟಿಯಲ್ಲಿರುವಂತಹ ಅವರ ಹೆಂಡತಿ ಸೀತೆಯನ್ನ ಅವಳನ್ನ ಎತ್ತು ತಂದವ ನಾನು ಎತ್ತು ಅಂತ ಹೇಳಿದ್ರೆ ಎತ್ತುಕೊಂಡು ಬಂದ್ರಿ ಎತ್ತು ತಂದದ್ದು ಅವ್ರು ಹೇಳ್ತಾರೆ ರಾವಣ ಕತ್ತು ತಂದ ಹೇಳಿಲ್ಲಪ್ಪ ಇಲ್ಲ ಹೇಳ್ತಾರೆ ಅಂತ ನಮಗೆ ಆಗದೆ ಹೋದವರು ನಮ್ಮ ಏಳಿಗೆ ರಾವಣನ ಏಳಿಗೆಯನ್ನು ಕಂಡು ಸಹಿಸಲಾಗದಿರುವಂತ ವ್ಯಕ್ತಿಗಳು ರಾವಣ ಸೀತೆಯನ್ನು ಕತ್ತು ತಂದ ಅಂತ ಹೇಳ್ತಾರೆ ಬಿಟ್ರೆ ರಾವಣ ಸೀತೆಯನ್ನು ರಾಜಾರೋಷವಾಗಿ ಹೊತ್ತು ತಂದ ಹಾಗೆ ಹೊತ್ತಾಕೊಂಡು ಬಂದಿತ್ತು ಅದಲ್ವಾ ರಾವಣ ಲಂಕಾಧೀಶ್ವರ ರಾವಣ ಅದು ನೆನಪಿರ್ಲಿ ಹಾಗೆಲ್ಲ ಹೇಗೆ ಗೊತ್ತಾವನಲ್ಲ ಯಾವಾಗ ಅದಕ್ಕೆ ನಿಮಗೆ ಎಲ್ಲರೂ ಹೇಳಿದ್ರು ರಾಯರ ನೋಡಿ 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 ಎಲ್ಲರೂ ನಮ್ಮವರೇ ಯಾಕೆ ಮಾತಾಡ್ತೀರಿ ಮಧ್ಯರಾತ್ರಿ ಯಾವುದೂ ಗದ್ದಲ ಹೌದೌದು ಮಧ್ಯರಾತ್ರಿಯಲ್ಲಿ ಯಾವುದಾದ್ರೂ ಮಾತಾಡ್ತದಂದ್ರೆ ಭೂತ ಪಿಶಾಚಿಗಳು ಮಾತ್ರ ನಮ್ಮೆಬ್ಬರನ್ನು ಬಿಟ್ಟು ನೀವು ಹೌದಾ ಅಲ್ಲ ಅಲ್ಲ ನಮ್ಮವರಲ್ವಾ ಹಾಗೆ ಹೌದೌದು ಹೌದು ಅಷ್ಟೇ ಅಲ್ಲ ಯಾವಾಗ ಸೀತೆಯನ್ನು ನಾನು ಹೊತ್ತುಕೊಂಡು ಬಂದರು ಅಶೋಕವನದಲ್ಲಿ ಅವಳನ್ನಿಟ್ಟು ನಾನು ಅಂತಃಪುರದಲ್ಲಿ ಅಶೋಕಣ್ಣನ ತೋಟದಲ್ಲಿ ಒಂದು ನೀವು ಸೀತಮ್ಮನನ್ನು ಇಟ್ಟು ಭಾರಿ ಒಳ್ಳೆ ಕೆಲಸ ಮಾಡಿದ್ರಿ ಅಶೋಕವನ ಓ ಶೋಕ ಇಲ್ಲದೆ ಇರುವಂತವನು ಸೀತೆಗೆ ಮಾತ್ರ ಅದು ಶೋಕವನ ಹೌದು ನಮಗೆಲ್ಲ ಅಶೋಕವನ ಹೌದು ಅಂತಹ ಅಶೋಕವನದಲ್ಲಿ ಸೀತೆಯನ್ನು ನಾನು ಅಂತಃಪುರದಲ್ಲಿ ಮಲಗಲಿಕ್ಕೆ ಹೋದೆ ಯಾವಾಗ ಸೀತೆಯನ್ನು ತಂದು ಇರಿಸಿಡಿದು ಅಂದಿನಿಂದ ಹಿಂದಿನವರೆಗೂ ರಾವಣನ ಕಣ್ಣಿಗೆ ನಿದ್ದೆ ಅನ್ನೋದು ಬಂದದ್ದಿಲ್ಲ ಕಣ್ಣು ಮುಚ್ಚಿದರು ಸೀತ ಕಣ್ಣು ಬಿಟ್ಟರು ಸೀತ ಆ
ಹೌದು ರಾಮಾತುರನಾಗಿ ಹಾ. ಅಶೋಕವನಕ್ಕೆ ಹೊರಟು ನಿಂತವನಾನು. ಹಾ. ಹಾಗಾಗಿ ಹಾ. ಅಶೋಕವನಕ್ಕೆ ಹೊರಟು ನಿಂತಿರುವಂತ ಈ ರಾವಣೇಶ್ವರನನ್ನು ನೋಡ ಏಬ್ಬೆ, ಏನು ಚಂದ ಸ್ವಾಮಿ. ಹೌದು ಈಗ ಹೇ ಏನು ಹೇ ಎಂತದ್ದು? ಅದು ಬೀಸಾಡ. ನಿಮಗೊಂದು ತಲೆ ಬೇಡವಾ ಸ್ವಾಮಿ? ತಲೆ ಮತ್ತೆ ತಲೆಯಿಂದ ಇಷ್ಟು ಮಾತಾಡ್ತಾರೆ. ಅಲ್ಲ ಅಷ್ಟಿತ್ತು, ಈಗ ಒಂದೇ ಉಂಟಲ್ಲ ಅಂತ. ಆಗೋ 10 ತಲೆ ಮೇಲೆ ಹೋಗುವ ನಿಮಗೆ 10 ತಲೆ ಉಂಟಲ್ಲ. ನೀವು ಈಗ ಇಳಿಯುತ್ತಲೇ ತಲೆಯೆಲ್ಲ ಹೋಯ್ತಲ್ಲ. ಏ ದೂತ, ಓ ಇವ ಯಾರು? ಹಾ ಲಂಕಾಧೀಶ ರಾವಣೇಶ್ವರ ಹಾ ಮಹಾಮಾಯಾವಿ. ಹಾ 10 ತಲೆಯನ್ನು ತೋರಿಸಬಲ್ಲ. ಹಾ. 10 ತಲೆಯನ್ನು ಮಾಯ ಮಾಡಿ 9 ಮಾಯ ಮಾಡಿ ಒಂದೇ ತಲೆಯನ್ನು ತೋರಿಸಬಲ್ಲ ಹೌದೌದೌದು. ಎಂಬಂತ ಶಕ್ತಿ ನನ್ನಲ್ಲಿದೆಯಾ? ಈಗ ಸೀತೆಯನ್ನು ನೋಡ್ಲಿಕ್ಕೆ ಒಂದೇ ತಲೆ 2 ತೋಳ್ಗಳು. ಬೇರೆ ಅದು 9 ತಲೆ ಎಲ್ಲಿಟ್ಟಿದ್ದೀರಿ? ಹೀಗೆ ಅಲ್ಲ ತಲೆ ಎಲ್ಲಿದೆ ಒಂದೇ ಇದ್ದದ್ದು. ಮಾಯ ಮಾಡಿದ್ದೇನೆ ಅಷ್ಟೇ. ಮಾಯ ನೀನಾದ್ರೂ ಎಲ್ಲಾದ್ರೂ ತಪ್ಪಿಸಬೇಕು ನಿನಗಾದ್ರೆ. ಇಲ್ಲಿ ಸುಮ್ಮನೆ ಕೆಲವು ಗಲಾಟೆ ಮಾಡ್ತಾರೆ, ಅವರನ್ನು ಸ್ವಲ್ಪ ಮಾಯ ಮಾಡಿ ಸಂಗ ಮಾಡಿ ಸ್ವಲ್ಪ ಹೊತ್ತು ತಡೆ, ಯಾರಿಗೂ ಮಾಯ ಆಗ್ತದೆ. ಮಾಯ ಆಗ್ತಾರಲ್ಲ, ಅದೊಂದು ಧೈರ್ಯ ಉಂಟು ಮಾತ್ರ. ಏಯ್, 10 ತಲೆ ಹೋಗಿ 10 ತಲೆ ಸಾಯಿ. ಅಲ್ಲ ವಿಷಯ ತಲೆ ಸುತ್ರೆ ವಿಷಯ ಸಾಯಿ. 20 ಕೈ ಇತ್ತಲ್ಲ ಸ್ವಾಮಿ. 10 ತಲೆಯಲ್ಲಿ 9 ಇಲ್ಲದ ಮೇಲೆ ಒಂದು ತಲೆಗೆ 2 ಕೈ ಸಾಕಲ್ಲ ಬೇಡ. ನಿಮ್ಮದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಸರಿಯಾಗಿ ಇರ್ಬೇಕು. ಹೌದೌದು. ಹಾಗೆ ನೋಡ, ಏಯ್, ನೀವು ಒಂದು ಚಂದ ಅಂತ ಹೇಳ್ಬೇಕಾ? ನೀವು ಚಂದವೇ ಅಲ್ಲ. ನೀನಿಲ್ಲದೆ ಹೋದ್ರೆ ನನ್ನ ಜೊತೆ ಇರ್ಲಿಕ್ಕೆ ಸಾವಿರಾರು ಮಂದಿ ಇದ್ದಾರೆ. ನಿನ್ನ ಕೊಂದ್ರೆ ನನಗೆ ಅಷ್ಟೇ ಇದೆ. ನಿಮಗೊಂದು ವಿಷಯ ಚಂದ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇರುವುದರಿಂದ ನೀವು ಚಂದ, ಅರ್ಥ ಆಯ್ತು? ನಾನು ನಿಮ್ಮ ಜೊತೆ ಇರುವುದರಿಂದ ನೀವು ಚಂದ. ಯಾಕಂದ್ರೆ ನಾನು ಚಂದ ಇಲ್ಲಲ್ಲ, ಹಾಗಾಗಿ ನೀವು ಚಂದ. ವಿಷಯ ಒಂದು ಕಪ್ಪು ಒಂದು ಬೆಳ್ಳಗಿದ್ರೆ ಬೆಳ್ಳಗಿದೆ ಹೆಚ್ಚು ಬೆಳ್ಳ ಕಾಣ್ತದೆ. ಯಾಕಂದ್ರೆ ಜೊತೆಗೆ ಕಪ್ಪು ಉಂಟಲ್ಲ. ಈ ಸಲ ಒಂದು ಕಪ್ಪು ನಮ್ಮದೇ ಅಲ್ವಾ? ನೀನು ಚಂದ ಇಲ್ಲ ಅಂತ ನಮ್ಮ ರಾಜಾರೋಷವಾಗಿ ಹೇಳಿದೆಯಲ್ವ, ಅದೇ ನನಗೆ ಸಂತೋಷ. ಏಯ್, ನಮ್ಮ ಜಾತಿಯಲ್ಲಿ ಹೇಗಿದ್ರು ಚಂದಿವೆ. ಚಂದ ಚಂದ ಬಿಡು. ಬಿಡುವ. ನಾನೀಗ ಹೇಗೆ ಕಾಣ್ತಾ ಇದ್ದೇನೆ? ನಿಮ್ಮದೊಂದು ಇದು ಪದಕ ಉಂಟಲ್ಲ, ಅದು ಎದೆ ಪದಕ. ಅದು ಒಂದು ಚಂದ ನೋಡಿದ್ರೆ ನನಗೆ ಅದರಲ್ಲಿ ಮುಖ ನೋಡ್ಬೋದು. ಅಷ್ಟು ಚಂದ ಹೊಳೆಯುತ್ತದೆ ಅಂತ. ಸರಿ, ಮತ್ತೆ ಅದು ಎದೆ ಹೊರಗಿದ್ದು ಹೊಳೆಯುವುದಲ್ಲ, ಎದೆ ಒಳಗಿರುವ ಅಂತಃಕರಣ ಹೊಳೆಯುವುದು. ಎಷ್ಟು ಪರಿಶುದ್ಧ. ನಿಮ್ಮ ತೋಳು ಉಂಟಲ್ಲ, ತೋಳು, ಅದರಲ್ಲಿ ಒಂದು 10 ಜನ ನೇತಾಡ್ಬೋದು. ಹಾಗೆ ಉಂಟ. ಬಲಿಷ್ಠ ಅಂತ. ಹೌದೌದು. ಮತ್ತೆ ಕಾಲು ಕಂಬ ಅಷ್ಟು ಚಂದ. ಹೌದೌದು ಹೌದೌದು. ಈ ಒಂದು ಕಂಬ ಇಲ್ಲದೆ ಇದ್ರೆ ನಮ್ಮದೇನು ನಡೀತಿರ್ಲಿಲ್ಲ. ಒಂದೇ ಎರಡು ಅಷ್ಟೇ. ಇಲ್ಲ ಈಗ ಬೆರಳುಂಟು. ಬೆರಳುಂಟು ಅಂತ ಲೆಕ್ಕಕ್ಕೆ. ಸಾಧನೆ ಹೇಳ್ತಾ ಕೂತ್ರೆ ನಿಮ್ಮದೇ ದೊಡ್ಡ ಸಾಧನೆ ಆಗ್ತದಲ್ಲ. ಅವರು ಇವತ್ತು ರಾತ್ರಿ ಸಾಧನೆ ಮಾಡ್ಬೇಕು ಅಂತ ಇದ್ದಾರೆ. ಇಂಥದ್ದನ್ನೆಲ್ಲ ಅವಳು ಹೇಳಿದ್ದಾಳೆ, ನಾನೆಂತ ಆಡುದು? ಬೇರೆ 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 ಆದ್ದರಿಂದ ಪ್ರಭುಗಳೇ, ಪ್ರಭುಗಳ ಒಂದು ಸಾಮರ್ಥ್ಯವನ್ನು ನೋಡಿದ್ದೀರಾ ನೀವು? ಆಹಾ. ಯಾವುದು? ಎಷ್ಟು ಬಾರಿ ಪೆಟ್ಟು ಬಿಟ್ಟು ಬಂದಿಲ್ಲ? ನಾನು ಹೇಳಿದ್ದೀನಿ. ನೀವು ಪೆಟ್ಟು ತಿನ್ನೋದು ಹೇಳ್ತೀರಾ? ಪೆಟ್ಟು ತಿನ್ನದಲ್ಲ, ಕೊಟ್ಟದ್ದು ಮಾತ್ರ ಹೇಳ್ಬೇಕು. ತಿನ್ನಲ್ಲಿಯೂ ನಾವು ಕೊಟ್ಟದ್ದು. ಹೌದೌದು. ಅಷ್ಟು ಮಾತ್ರವ? ನಿನ್ನನ್ನು ಅಲಕ್ಕ ಅವನಿಲ್ಲ ಅಲಕ್ಕವತಿ ಅಲಕಾವತಿ. ಅಲ್ಲಿಯ ಕೋಮೆ ಹೇಳ್ತಾರಲ್ಲ. ನೀವಿಬ್ಬರು ಒಂದು ಕೆಲಸ ಮಾಡಿ, ನಾಡಿದ್ದು ಆದಿತ್ಯವಾರ ನಮ್ಮ ಗುರುಕುಲಕ್ಕೆ ಬನ್ನಿ. ನಿಮಗೆ ತರಗತಿ ಮಾಡಿ ನಿಮ್ಮನ್ನು ಸರಿ ಮಾಡುವ. ಇದು ಹೀಗೆ ಆದ್ರೆ ಪ್ರಸಂಗ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಲಕಾವತಿಯ ಕೌಬೇರ. ಯಾವ ಬೇರೆ ಯಾವುದು? ಅವೇ ಕುಬೇರ. ಅವನಲ್ಲಿ
ಸಾಕೇತಪುರದಿಂದ ಪಂಚವಟಿಗೆ ಬರುವವರೆಗೆ ಪಾದಯಾತ್ರೆ ಮಾಡಿಕೊಂಡು ನಡೆದುಕೊಂಡು ಬಂದರಂತೆ. ಆದ್ರೆ ನಮ್ಮ ಅರಸರು ಹಾಗೆ ವ್ಯವಸ್ಥೆ ಮಾಡಲಿಲ್ಲ. ನಡೆದ್ರೆ ದಣಿವಾಗ್ತದೆ, ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ವಿಮಾನದಲ್ಲಿ ಹಾರಿಸಿಕೊಂಡು ಬಂದರು. ಆಗ ಇಟ್ಟದ್ದನ್ನೆಲ್ಲ ಕೆಳಗೆ ಬಿಟ್ಟವರಮ್ಮ. ಹೌದೌದು. ಯಾಕೆ ನಾವು ಕೊಟ್ಟೇವಲ್ಲ. ಈಗ ಎಂತೆಲ್ಲ ಉಂಟು ಗೊತ್ತುಂಟ? ಎಂತೊಟ್ಟು ತೋರಿಸಿ ನೋಡುವ. ಇಲ್ಲಿ ನೋಡಿ, ಕನ್ನಡಿ 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 ಕನ್ನಡಿ. ಹಾ ಹಾ ಹಾ. ಇದರಲ್ಲಿ ನೀವು ಮಾಡಿದಂತಹ ಶೃಂಗಾರವನ್ನು ಹೀಗೆ ನೋಡಿ. ಇದು ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿದ್ಯಲ್ಲ, ಚಂದ ಕಾಣ್ತದಲ್ಲ. ಮುಖ ಚಂದ ಉಂಟು. ಮತ್ತೆ ನಿನ್ನ ಚಂದ ಯಾರಿದ್ದಾರೆ? ಅದು ತೋರಿಸು, ಅದು ತೋರಿಸು. ಅಮ್ಮ ಇಲ್ಲಿ ನೋಡಿ ಅಮ್ಮ. ಹಾ. ಕೊಡ್ತೀಯಲ್ಲ? ಹ? ಹೊಡಿಬೇಕಾ? ಅದನ್ನ ಅದನ್ನ. ಯಾರಿಗೆ? ಅಧ್ವಾನ ಅಲ್ಲ, ಒಡ್ಯಾಣ. ಹಾ ಹಾ ಅದೇ ಅದೇ ನೋಡಿ ಅಮ್ಮ ಎಷ್ಟು ಚಂದ ಉಂಟು. ಪಳ 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 ಹೊಡಿತಾ. ಸ್ವಲ್ಪ ಸ್ವಲ್ಪ ಈಚೆ ಬಾ ಅಮ್ಮ, ಸ್ವಲ್ಪ ಈಚೆ ಬಾ. ಎಷ್ಟು ಹೊಡಿತಾ. ಎಂತ ಬಳಬಳ ಮುಖ ನೋಡಿದ್ರೆ ಅದು ಈಚೆ ತಿರುಗಿತಾ ಇಲ್ಲ. ನಿಮ್ಮ ಪ್ರತಿಭೆ ನಿಮ್ಮನ್ನು ಕರೆದುಕೊಂಡು ಬಾ. ಇರಿ ಇರಿ ಕಾಲು. ನಮಗೆ ಸಮಯ ಇಲ್ಲ. ಒಂದು ಸ್ವಲ್ಪ ಇಲ್ಲಿ ನೋಡಿ. ಹೋಗಿದೆ. ಅಮ್ಮ ಇಲ್ಲಿ ನೋಡಿ ಅಮ್ಮ. ಇದನ್ನು ತಲೆಗೆ ಕಟ್ಟಿಕೊಳ್ಳುವುದು. ಆದರೆ ಒಮ್ಮೊಮ್ಮೆ ಈ ಅಮ್ಮನ ತಲೆಗೆ ಕಟ್ಟಿಕೊಳ್ಳುತ್ತಾರೆ. ಅಯ್ಯೋ ಮಾರಾಟಿ, ಹಾಗೆ ಎಲ್ಲರ ಮುಂದೆ ಹೇಳ್ಬಾರ್ದು. ಅಮ್ಮ ಹಾ. ಯಾರು? ಎದೆಹಾರ ಎದೆಹಾರ. ಎಷ್ಟು ಚಂದ ಉಂಟು. ಹಾ ಹಾ. ಚಿನ್ನ ಇವರು ಕಟ್ಟದೆ ಇದ್ರೆ ಇವರ ಎದೆ ಹಾಡ್ತಾರೆ, ಅದಕ್ಕೆ ಕಟ್ಟು ಕಟ್ಟು. ನೋಡಿ ಅಮ್ಮ. ಹಾ. ವೇಗವಾಗಿ ಹೋಗುವಂತ ರಥದ ದಿಕ್ಕಿಗೆ ಗಾಳಿ ವಿರುದ್ಧವಾಗಿ ಬರುವಾಗ ನಮ್ಮನ್ನು ತಡೆದುಕೊಳ್ಳುವುದಕ್ಕಾಗಿರುವಂತಹ ಒಂದು ಆಭರಣ. ಅಲ್ಲ ಅಲ್ಲ? ವೀರಗಸೆ. ಅದೇ ವೀರಗಾಸೆ. ಹಾ ಹಾ, ಅದೇ ಅದೇ. ಹಾ ಹಾ ಅದೇ ಅದೇ. ಆಮೇಲೆ ಏನುಂಟಮ್ಮ? ಅಮ್ಮ ಇಲ್ಲಿ ನೋಡಿ ಅಮ್ಮ. ಹೊಟ್ಟೆ ಸೀರೆ ಎಷ್ಟು ಅಂದ ಉಂಟು. ಹೊಟ್ಟೆ ಕಾಣಬಾರದು ಅಂತ ಉಡುವುದಕ್ಕೆ ಸೀರೆ ಅಂತ ಹೇಳು. ಅಲ್ಲ ಹೊಟ್ಟೆ ಸೀರೆ. ಹೊಟ್ಟೆ ಸೀರೆ. ಹಾ ಹಾ ಅದೇ ಅದೇ ನೋಡಿ ಅಮ್ಮ ಎಷ್ಟು ಚಂದ ಉಂಟು. ಒಂದು ಎಂತೆಂತ ಪ್ರತಿಭೆಗಳುಂಟು ಮಾರೆ. ಆಯ್ತು. ಆಮೇಲೆ ಕುಪ್ಪಸ ಉಂಟು. ಹಾ, ಹಾ. ಹಸಿರು ಕುಪ್ಪಸ ಹಸಿರು ಒಳ್ಳೆ ಆಗ್ತದೆ ಹೊಟ್ಟೆ ಸೀರೆ. ನನಗೆ ಒಳ್ಳೆ ಆಗ್ತದ, ಅಲ್ಲಿಗೆ ಒಳ್ಳೇದಾಗಬೇಕಲ್ಲ. ಅವರು ಮಾತನಾಡುವುದೇ ಇಲ್ಲ, ನೀವು- ಇತ್ತ ಕಡೆ ನೋಡುವುದೇ ಇಲ್ಲ. ನೀವೊಂದು ಕೆಲಸ ಮಾಡಿ, ನೀವು ಮಾತಾಡಿ ಮಾತಾಡಿ ಸ್ವಲ್ಪ ದಣಿವಾಗಿದ್ದೀನಿ, ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಅರಸರ ಹತ್ರ ಒಂದು ಮಾತು ಹೇಳಿ ಬರ್ತೇನೆ. ಏ ದೂತ, ನಾನು ಇಲ್ಲಿದ್ದೇನೆ ಬರ. ರಾಯರೇ, ಎಲ್ಲ ಕುಳಿತುಕೊಂಡ್ರೆ ಇಡೀ ರಾತ್ರಿ ನೀವು ಮಾತಾಡೇ ಕಳಿತೀವಿ. ಆಗುದಿಲ್ಲ ಅಂತ ಏನಾಯ್ತು ಈಗ? ಇದು ಮನಸ್ಸು ಈ ಕಡೆ ಬರ್ತಾ ಇಲ್ಲ ರಾಯರೇ. ಎಷ್ಟೇ ಹೇಳಿದ್ರು ತಲೆ ಎತ್ತಿ ನೋಡು. ನಾನು ಸ್ವಲ್ಪ ನಿಮ್ಮ ಯೋಜನೆಗಳ ಬಗ್ಗೆ ಹೇಳಲ್ಲ. ಅಲ್ಲ, ಸ್ವಲ್ಪ ಏನಾದರೂ ಅವಕಾಶ ಉಂಟ ನೋಡುವ. ಆಗಲ್ಲೋ. ನಮ್ಮ ಅರಸರು ಅಧಿಕಾರಕ್ಕೆ ಬಂದ ಮೇಲೆ ಎಂತೆಂತ ವ್ಯವಸ್ಥೆ ಮಾಡಿದ್ದಾರೆ. ನಾರಿಯರೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದಕ್ಕೆ ಉಚಿತ ರಥವನ್ನು ಘೋಷಣೆ ಮಾಡಿದ್ದಾರೆ ಅಲ್ವಾ? ಎಲ್ಲಿ ಬೇಕಾದರೂ. ಆಮೇಲೆ ಒಂದು ದಿನವು ನಾರಿಯರೆಲ್ಲ ತಮ್ಮ ಮನೆಯನ್ನು ಬಿಟ್ಟು ಅವರ ಮನೆಗೆಲ್ಲ ಹೋಗ್ತಾ ಇದ್ದಾರೆ. ಇದು ನಮ್ಮ ಅರಸರ ಸಾಧನೆ. ರಾತ್ರಿಯ ಹೊತ್ತು ಮನೆಯಲ್ಲೆಲ್ಲ ಕತ್ತಲೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಭಾಗ್ಯ ಜ್ಯೋತಿಯನ್ನು ತಂದರು. ನಮ್ಮ ಊರಿನಲ್ಲಿ ಕತ್ತಲೇ ಇಲ್ಲ. ಎಣ್ಣೆ ನಮ್ಮದು, ಬತ್ತಿ ನಿಮ್ಮದು, ಯಾರಿಗೆ ಬೇಕಾದ್ರೂ ನೀವು ಇಡಬಹುದು. ಅರಸರ ಯೋಜನೆ ಬೇಡ. ನಮ್ಮವರಿಗೆ ನೀನು ಈ ರಾತ್ರಿಯಲ್ಲಿ ಅದೆಲ್ಲ ಘೋಷಣೆ ಮಾಡಬೇಕು. ಏನಾದ್ರೂ ಮಾಡಿ ಬರ್ತದ. ಇನ್ನಾದದ್ದೇ ಅದು. ಅವರೆಲ್ಲ ಪ್ರಯತ್ನ ಮಾಡಿ ಅವಳ ಬಾಯಲ್ಲಿ ಬಂದಿರುವಂತ ಶಬ್ದ ರಾಮ ರಾಮ. ಏ ದೂತ, ಇಷ್ಟು ಪ್ರಯತ್ನ ಪಟ್ಟರು ಅವಳ ಬಾಯಲ್ಲಿ ರಾಮ ಎನ್ನುವಂತಹ ಶಬ್ದ ಬಿಟ್ಟು ರಾವಣ ಎನ್ನುವಂತಹ ಶಬ್ದ ಬರಲೇ ಇಲ್ಲ. ಬರ್ಲಿಲ್ಲಲ್ಲ ರಾಮ ಎಂಬ ಶಬ್ದವನ್ನು ಬದಲಾಗಿ ರಾವಣ ಎನ್ನುವುದಾಗಿ ಬರಬೇಕು ಅಂತ ಅವ್ರೆ. ಏನು ಮಾಡ್ಬೋದು? ರಾವಣನ ಸಾಧನೆ ಕುರಿತು ಸ್ವಲ್ಪ ಹೇಳಬೇಕು. ನಾನೇ ಹೇಳಿದ್ರೆ ಅದು ಪ್ರಯೋಜನ ಆಗುವುದಿಲ್ಲ. ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಅತಿಶಯೋಕ್ತಿ ಅಂತ ಆಗ್ತದೆ. ಅದಕ್ಕಾಗಿ ನೀನೇ ರಾವಣನಾಗಿ ಅದರ ಪೂರ್ವದಲ್ಲಿ ಇವರಿಗೆ ಕಳಿಸೋಣ. ನೀವು ಬೇಕಾಗಿಲ್ಲ, ನಿಮಗೆ ವಿಶ್ರಾಂತಿ. ನೀವು ಮಾಡಿದ ಸಾಕು. ಇಷ್ಟು ಹೊತ್ತು ಮಾತಾಡಿದ ಬಿಟ್ಟು ಏನು ಪ್ರಯೋಜನ? ಹೋಗಿ ಅದು ಕೊಟ್ಟಿದ್ದು ಹೆಚ್ಚು. ಹೋಗಿ ತಗೊಂಡು
ಸೀಮಿತ ಅವಧಿಯಲ್ಲಿ. ಕೆಲಸ ಕಡಿಮೆ, ಮಾತು ಹೆಚ್ಚು. ನೀನು ಇಷ್ಟು ಮಾಡೇ ಹಾಳು ಮಾಡಿದೆ. ನಂದು ಮಾತಾಡುವ ಕೆಲಸ ಅಲ್ಲ. ನೀನು ಎಲ್ಲ ಸಂದರ್ಭದಲ್ಲಿ ಮಾತೇ ಆಡಬಾರ್ದು. ಬೇಕಾದಷ್ಟು ಮಾತ್ರ ಮಾತಾಡಬೇಕು. ಅದು ಮಾತಾಡಿ ರಾವಣನ ಒಂದು ಜವಾಬ್ದಾರಿ ನೀನು ಕೊಡ್ತಾ ಇದ್ದೆ. ಹಾಗಾಗಿ ನೀನೇ ರಾವಣನ ಮಾತಾಡು. ಸ್ವಲ್ಪ ನಾನು ಹೀಗೆ ಹೋದ್ರೆ ರಾವಣ ಅಂತ ಗೊತ್ತಾಗ್ತಿದ್ದ. ನಿಮ್ಮದೊಂದು ಏನಾದ್ರೂ ಬೇಕಲ್ಲ? ಏನು ಬೇಕು? ಏನಾದ್ರೂ ಸ್ವಲ್ಪ ಪ್ರಸಾದ. ಸರಿಯಾಗಿಡಿ. ಏನಾಯ್ತು? ಅದು ಯಾರು ಹಿಡಿಯುವುದು? ರಾವಣೇಶ್ವರದ ಕತ್ತಿ. ಅಷ್ಟು ಬಾರ ಇರಲೇಬೇಕು. ಒಬ್ಬ ವ್ಯಕ್ತಿಯಾದವನು ಒಮ್ಮೆ ಒಂದು ಕ್ಷೇತ್ರಕ್ಕೆ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಂತಾದ್ರೆ ಕಾಲಕ್ರಮೇಣದಲ್ಲಿ ಆ ಕ್ಷೇತ್ರವೇ ತನ್ನನ್ನು ತಾನು ಒಯ್ದು ಆತನಿಗೆ ಸಮರ್ಪಣೆ ಮಾಡಿಕೊಡ್ತಾರೆ. ಆ ಕಾರಣಕ್ಕಾಗಿ ಯಾರಾದರೂ ಒಬ್ಬರು ನೇರವಾಗಿ ಕಣ್ಣಿನಲ್ಲಿ ಹೊಡಿತೆ ಹೌದಂತಾದ್ರೆ ರಾವಣ ಆಸ್ಥಾನಕ್ಕೆ ಬಂದು ಯಾರು ಬಿಟ್ಟು ಮೊದಲೇ ಹೇಳಿದ್ದೆ, ಸಮಯ ವ್ಯರ್ಥ ಮಾಡಬೇಡ. ಬೇಡದೆ ಹೋದಂತೆ ಹೇಳು. ಅವಳನ್ನು ಮಾತಾಡಿಸ. ನಮ್ಮ ಮೈ ಮೇಲೆ ರಾವಣ ಬಂದಾಗೆ ಹಾಕಿ ರಾವಣನಂತೆ ಯೋಚನೆ ಮಾಡಿ ಅದೆಲ್ಲ ಮಾತಾಡ್ಲಿಕ್ಕೆ ಕೇವಲ ಸೀತೆ ಹೇಳಿಕೆಗೆ ನನ್ನ ಕುರಿತಾಗಿ ಮಾತಾಡೋದು ಅಷ್ಟೇ. ಓಯ್ ಸೀತೆ, ಇದು ನನ್ನವನ. ನಿನ್ನನ್ನು ಇಲ್ಲಿ ಕೂರಿಸಿದ್ದೇ ಅದಕ್ಕೆ. ನೀನೇ ಮನಸ್ಸು ಮಾಡಿ ಈ ಕಡೆ ಬಂದೆ. ಬದುಕತಿಯ ಬೇರೆ ಒಂದು ರೀತಿ ಉಂಟು, ಇನ್ನೊಂದು ರೀತಿ ಉಂಟು. ನಾವು ಎಲ್ಲ ಪ್ರತಿಭೆ ತೋರಿಸ್ತೀವಿ. ಹೀಗೆ ಸಂಭಯ ಮಾಡಬೇಕು. ಒಂದು ಸಲ ನಮ್ಮ ಕಡೆಗೆ ಒಂದು ತಿರುಗಿ ನಮ್ಮ ಅರಸರಾಗಿ ಒಂದು ಮನಸ್ಸು ಮಾಡಿ ಸ್ವಲ್ಪ ವಿನಯದಿಂದ ರಾವಣೇಶ್ವರನಾಗಿ ಮಾತಾಡು ಅಂತ ಹೇಳಿದೆ. ಹೋದವ ಕಾಲು ಹಿಡಿ ಅಂತ ಹೇಳಿದ್ದ ನಿನಗೆ. ವಿಷಯ ಏನಾಯ್ತು ಅಂದ್ರೆ, ಅಭಿನಯ ಪೂರ್ತಿ ಮಾಡುವ ನೆಪದಲ್ಲಿ ಖಡ್ಗವನ್ನು ಕೆಳಗಿಟ್ನ. ನನ್ನ ಮೈ ಮೇಲೆ ಇದ್ದಂತ ರಾವಣ ಹೋದ. ಖಡ್ಗವನ್ನು ಕೆಳಗಿಟ್ಟಾಗ ರಾವಣ ಹೋಯ್ತು. ನಿನ್ನಲ್ಲಿ ರಾವಣೇಶ್ವರ ಇರ್ಲಿಲ್ಲ. ನೀನಾಗಿಯೇ ಪ್ರಯತ್ನ ಮಾಡಿ. ಹೌದೌದು, ಇರ್ಲ ಬಿಡು. ಹಾಳು ಮಾಡಿದ್ದು ಇದು ಹಾಲು. ಮಗ ಮಾಡಿದ್ದು ಮೊಸರು. ನಾನು ಮಾಡಿದ್ದು ತುಪ್ಪ. ಆಗಲು ಮತ್ತೆ ಹಾಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ನಾನು ಮಾಡಿದ್ದು ಉತ್ತಮ. ಅಜ್ಜಿ, ನೀವು ಮಾಡಿದ ಒಂದು ಉಪದ್ರ ನೋಡಿ, ಆಗ ಕೇಳಿದೆ ನಿಮ್ಮ ಹತ್ರ. ನನಗೆ ಬಾಯಿ ಮಾಟ ಮಾಡಿ ಕಳಿಸಿದ್ರಿ. ನನ್ನ ಮರ್ಯಾದೆ ತೆಗಲಿಕ್ಕೆ ಮಾಡಿದ ನೀವು. ನೋಡಿ ಅಲ್ಲಿ ನೋಡಿ, ಆ ಅಜ್ಜಿ ನನಗೆ ಹೇಳಿಕೊಟ್ಟು. ನಾವು ಸಾಯಬೇಕು, ಸ್ವರ್ಗ ಸಿಗಬೇಕು. ಹಾಗಾಗಿ ನಾವು ಸಾಯಬೇಕು, ಸ್ವರ್ಗ ಸಿಗಬೇಕು. ಮತ್ತೆ ಸಾಯದೆ ಒಂದು ಸ್ವರ್ಗ ಸಿಗುವುದೇ ಇಲ್ಲ. ಅದಕ್ಕಾಗಿ ನಾನೇ ಪ್ರಯತ್ನ ಮಾಡಬೇಕು. ನೀವು ಸಾಯಬೇಕು, ನಿಮ್ಮ ಸಾಯಬೇಕು. ನೀವೇ ಹೇಳಿದ್ದಲ್ಲ, ನಾವು ಸಾಯಬೇಕು, ಸ್ವರ್ಗ ಸಿಗಬೇಕು. ಮಾತಿಗೆ ಹೇಳಿದ್ದು ಸಾಯಬೇಕು, ನಾವೇ ಪ್ರಯತ್ನ ಮಾಡಬೇಕು ಎನ್ನುವ ಹಾಗೆ. ಒಂದು ಲೆಕ್ಕದಲ್ಲಿ ಯಾರೇ ನೀವೇ ಹೋಗಿ ಕೇಳುವುದು ಅಂತಂದ್ರೆ ಅದು ನಿಮ್ಮ ಸಾವೇ ಹೌದು ಅಂದ್ರೆ ಹಾಗಲ್ಲ. ನಿಮ್ಮ ತನವನ್ನು ಬಿಟ್ಟು ನೀವು ಹೋಗಿ ಶರಣಾಗಿ ಹೇಳುವಾಗ ನಮಗೆ ಹೀಗಾಗಿ ಬಿಟ್ಟಲ್ಲ. ಒಂದು ಹೆಣ್ಣನ್ನು ಒಲಿಸಿಕೊಳ್ಳುವಾಗ ಪುರುಷನಾದವ ತನ್ನ ತನವನ್ನು ಬಿಡದೆ ಹೋಗಿ ಮಾತಾಡ್ತಾನಂತ. ಮತ್ತೆ ಹೆಣ್ಣನ್ನು ಸಾವನ್ನ ಗೆಲ್ಲುವೆ. ಮತ್ತೆ ಹೆಣ್ಣನ್ನು ಒಲಿಸಲಿಕ್ಕೆ ಹೋಗುವಾಗ ನಿಧಾನ ಮಾಡಬಾರ್ದು. ಇವತ್ತು ಪುರುಷೊತ್ತಿಲ್ಲ ನಾಳೆ ಹೋಗ್ತೇನೆ, ಇವತ್ತು ಪುರುಷೊತ್ತಿಲ್ಲ ನಾಳೆ ಹೋಗ್ತೇನೆ ಅಂತ ಹೇಳಿದ್ರೆ ಒಂದೊಂದ್ಸಲ ತಪ್ಪಾಗ್ತದೆ. ನಾವು ಪುರುಷೋದಿಲ್ಲ ಅಂತ ಹೇಳುದು, ಅವರು ನಮಗೆ ಪುರುಷತ್ವವೇ ಇಲ್ಲ ಅಂತ ಯೋಚನೆ ಮಾಡುವುದು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ.
ಬೇಕಾಗಿಲ್ಲ, ನಾನೇ ಪ್ರಯತ್ನ ಮಾಡ್ತೇನೆ. ನೋಡು
महादेवाय वैश्रवणाय श्रीमन्महाराजाय नमः। यो वेदादौ वरं प्रोक्तो वेदान्ते च प्रतिष्ठितः तस्य प्रकृतिलीनस्य यत्परस्य महेश्वरः साम्राय सायुधाय सपरिवाराय प्रसन्नाय नमः। आवार्षकदेवताभ्यो नमः। वेदोक्तमन्त्रोष्मादिकं निवेदयामि। आत्मप्रदर्शनकारान् समर्पयामि। प्रार्थनां करिष्ये। अंदर प्रार्थना जपदप वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा भव संचिता पापौघा विध्वंसन विलक्षणं विघ्नान्धकार भास्वन्तं विघ्नराजं अहं भजे मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि आञ्जनेय मतिपाटलाननं काञ्चनाद्रे कमनीय विग्रहं पारिजात तरुमूलशायिनं भावयामि पवमाननन्दनं श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने श्रीराम नाम वरानन ओं नम इति श्रीराम जय राम जय जय राम श्रीराम जय राम जय जय राम श्रीराम जय राम जय जय राम ಬನಹಳ್ಳಿ ಗ್ರಾಮದ ಆತ್ಮೀಯ ಸ್ನೇಹಿತರು ಮತ್ತು ಯುವ ಮುಖಂಡರಾದಂತಹ ನಮ್ಮ ಪ್ರವೀಣ್ ರೆಡ್ಡಿ ಅವರಿಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ.
ತುಂಬ ವಿಶೇಷವಾದ ದಿನ. ಹನುಮ ಜಯಂತಿ ದಿನನೇ ಹುಟ್ಟುಹಬ್ಬ ಬಂದಿರೋದು ಸಹ ತುಂಬ ವಿಶೇಷ. ಈ ಒಂದು ದಿನ ದೇವರು ಅವರಿಗೆ ಆರೋಗ್ಯ ಮತ್ತು ಐಶ್ವರ್ಯ ನೀಡಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ 3 ಕಾಲ ಇದೇ ರೀತಿ ಅವ್ರು ಬಾಳಲಿ ಅಂತೇಳಿ ನನ್ನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೆ. ದಿನದಂದು ನಮ್ಮ ಪ್ರವೀಣ್ ಅವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಅವರಿಗೆ ಈ ಹನುಮ ಜಯಂತಿಯ ದಿನ ಹುಟ್ಟುಹಬ್ಬ ಬಂದಿರೋದು ಅವರಿಗೆ ಒಂದು ವಿಶೇಷ ದಿನ. ಅವರಿಗೆ ಆ ದೇವರು ಆಶೀರ್ವಾದ ಕೊಟ್ಟು ಇದೇ ರೀತಿ ಎಲ್ಲ ನಮ್ಮ ಬನಹಳ್ಳಿಯ ಹುಡುಗರ ಜೊತೆಯಲ್ಲಿ ಇನ್ನೂ ಚೆನ್ನಾಗಿ ಬೆಳೆದು ಇನ್ನೂ ಅತ್ಯಂತ ಹೆಚ್ಚಿನ ಉತ್ಸಾಹದಿಂದ ಇಂಥ ಕಾರ್ಯಕ್ರಮಗಳಿಗೆ ಪಾಲ್ಗೊಂಡು ಅವರಿಗೆ ದೇವ್ರ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ಈ ಹನುಮ ಜಯಂತಿ ದಿನ ಈಗಾಗಲೇ ಅಂತಿಮ ಸಮಯ ಬಂದಿದೆ. ಪೂಜೆ ಕಾರ್ಯಕ್ರಮ ಎಲ್ಲ ನಮ್ಮ ಬನಹಳ್ಳಿಯ ಭಕ್ತ ಮಹೇಶರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ನಮ್ಮ ಬನಹಳ್ಳಿಯ ಎಲ್ಲ ಯುವಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಹನುಮಾನ್ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ, ಎಲ್ಲ ನನ್ನ ಗೆಳೆಯರಿಗೆ ಧನ್ಯವಾದಗಳು ತಿಳಿಸುತ್ತಿದ್ದೆ. ಜನತೆಗೆ ಹನುಮ ಜಯಂತಿ ರಾಮಭಕ್ತ ಹನುಮನ ಜಯಂತಿಯ ಶುಭಾಶಯಗಳು. ಪ್ರತ್ಯೇಕವಾಗಿ ನಮ್ಮ ಭಾಗದ ಚಂದಾಪುರ ಬನಹಳ್ಳಿ ಭಾಗದ ಎಲ್ಲ ಸಮಾಜದ ಹಿಂದೂ ಸಮಾಜದ ಎಲ್ಲ ಬಾಂಧವರಿಗೂ ಪ್ರಭು ಶ್ರೀರಾಮ ಹಾಗೂ ಪ್ರಭು ಹನುಮಂತ ಒಳಿತನ್ನು ಮಾಡಲಿ, ಅವರ ಎಲ್ಲ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಅಂತ ಹೇಳಿಬಿಟ್ಟು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಮಿತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ, ಭಾಜಪದ ಕಾರ್ಯಕರ್ತ ಪ್ರವೀಣ್ ಜನ್ಮದಿನ. ಅವರೂ ಸಹ ಸಮಾಜಮುಖಿ ಕಾರ್ಯದಲ್ಲಿ ಇನ್ನಷ್ಟು ಶಕ್ತಿ ತುಂಬಲಿ, ಭಗವಂತ ಅವರಿಗೆ ಶಕ್ತಿ ನೀಡಲಿ. ಪ್ರಭು ಶ್ರೀರಾಮ ಅವರ ಹಾಗೂ ಅವರ ಕುಟುಂಬಕ್ಕೆ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲಿ, ಇನ್ನಷ್ಟು ಶಕ್ತಿ ನೀಡಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಬನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ಹನುಮ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅದಕ್ಕೆ ಬನಹಳ್ಳಿ ಗ್ರಾಮಕ್ಕೆ ಹನುಮ ಜಯಂತಿ ಶುಭಾಶಯ, ಗ್ರಾಮಸ್ಥರಿಗೆ ಹನುಮ ಜಯಂತಿ ಶುಭಾಶಯ ಹೇಳ್ತೀವಿ. ಅದೇ ರೀತಿ ನಮ್ಮ ಸಹೋದರನಾದಂಥ ಪ್ರವೀಣ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀವಿ. ನಮ್ಮ ಹನುಮ ಜಯಂತಿ ತುಂಬ ವಿಜೃಂಭಣೆ ಮಾಡಿ ಗ್ರಾಮಸ್ಥರಿಗೆ ಎಲ್ರಿಗೂ ತುಂಬ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಆತ್ಮೀಯ ಸ್ನೇಹಿತರಾದ ಪ್ರವೀಣ್ ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಬಯಸುತ್ತೇನೆ. ಬನಹಳ್ಳಿ ಗ್ರಾಮದಲ್ಲಿ ಒಂದು ನಾಯಕನಾಗಿ BJPಯಲ್ಲಿ ಗುರುತಿಸಿಕೊಂಡ ಪ್ರವೀಣ್ ಕುಮಾರ್ ಅವರು ಅವರ ಜೀವನ ಸುಖವಾಗಿರಲಿ ಹಾಗೂ ಇದೇ ರೀತಿ ರಾಜಕೀಯವಾಗಿ ಬೆಳೆಯಲೆಂದು ಆಶಿಸುತ್ತೇನೆ.